ನಾವು 30 ವರ್ಷದಿಂದ ಇದ್ದೀವಿ. ಯಾವ ತೊಂದರೆನೂ ಕೊಟ್ಟಿಲ್ಲ ಅವರು. ಯಾರೋ ಬೇಕು ಅಂತ ಮಾಡಿರಬೇಕು. ಮೊನ್ನೆ ಬಂದು ಇಲ್ಲಿ ಯಾರು ಬೇರೆಯವ್ರು ಯಾರೂ ಮಾತಾಡಿಲ್ಲ ಅವ್ರ ಬಗ್ಗೆ. ನಾವು 30 ವರ್ಷದಿಂದ ಇಲ್ಲೇ ಇದ್ದೀವಲ್ಲ, ಯಾವ ತೊಂದರೆ ಯಾರಿಗೂ ಕೊಟ್ಟಿಲ್ಲ ಅವರು. ಬಂದು ಹೋಯ್ತಾರೆ ಹುಡುಗರು ಅಷ್ಟೇ. ಈಗ ಬರ್ತಾರೆ ಕೂತ್ಕೊಂಡು ಗಾಡಿಗಳು ಯಾರು ಕೂತ್ಕೊಂಡಿಲ್ಲ, ಗಾಡಿ ಅಲ್ಲೇ ಹಾಕ್ಬಿಡ್ತಾರೆ, ಬರ್ತಾರೆ ನಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು. ನಾವು 30 ವರ್ಷ ಇಲ್ಲೇ ನೋಡ್ತೀವಿ. ಧ್ರುವ ಸರ್ಜಾ ಅವ್ರು ಸಹ ಎಲ್ಲರೂ ಇಲ್ಲೇ ಇದ್ದು ನೋಡ್ತೀವಲ್ಲ. ರಜ್ಜಿ ಅವ್ರ ಎಲ್ಲ ಇಲ್ಲೇ ಇದ್ದಾರೆ, ಯಾರಿಗೂ ತೊಂದರೆ ಕೊಡೋಲ್ಲ. ಅವ್ರು ಹೋಗಿ ಬರ್ತಾರೆ ಹೋಗ್ತಾರೆ. ಯಾರು ಸರ್ ಈಗ ಅವ್ರ ಮೇಲೆ ದೂರು ಕೊಟ್ಟಿರೋದು ಯಾರು ನನಗೆ ಗೊತ್ತಿಲ್ಲ, ಯಾವನು ಕೊಟ್ಟವ ಅವ್ನು ಕೇಳಬೇಕು ಅಲ್ವಾ. ಯಾರು ಹೊಸ್ತಾ ಬಂದಿದ್ದಾರಂತೆ ಅವ್ರು ಕೇಳ್ಬೇಕು. ಇಲ್ಲಿರೋರು ಯಾರು ಆ ಥರ ಮಾತಾಡಿದ ಯಾರು ಅಂತ ಅದ್ರ ಮೇಲೆ ಕೋಪ ಯಾರಿಗೂ ಇಲ್ಲ, ಬೇಜಾರಿಲ್ಲ. ಈಗ ಒಂದು ಸ್ಟಾರ್ ನಟ ಅಂತ ಹೇಳಿದ್ಮೇಲೆ ಜನ ನೋಡಕ್ ಬರೋದು ಬರ್ತಾರೆ, ಕಾಮನ್ ಬರ್ತಾರೆ ಹೋಗ್ತಾರೆ. ಉಗಿಯೋದು ಪಗಿಯೋದು ಯಾರೂ ಇಲ್ಲ. ಅಲ್ಲಿ ಸಿಗರೇಟ್ ಸೇದೋರು ಯಾರೂ ಇಲ್ಲ. ಬರ್ತಾರೆ ನಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರು ಗಾಡಿ ನಿಲ್ಸಲ್ಲ, ಟ್ರಾಫಿಕ್ಕು ಇಲ್ಲ. ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾರೆ, ಬರ್ತಾರೆ. ಸ್ಟಾರ್ ಅಂದಮೇಲೆ ಬಂದೇ ಬರ್ತಾರೆ ಅಲ್ವಾ. ಯಾರೋ ಬೇಕು ಅಂತ ಹೊಟ್ಟೆವ್ರಿಗೆ ಕೊಟ್ಟವ್ರು ಅಷ್ಟೇ.